ಯಾವತ್ತೂ ನಾವು ಹಿಂಗೆ ಜರಿಬಾರ್ದು. ಯಾವುದೇ ಕೆಲಸ ಆದರೂ ಏನೇ ಆದರೂ. ನಿಮ್ಮ ಮನೆ ಜವಾಬ್ದಾರಿ ತೊಗೊಂಡಿದ್ದೀರಲ್ಲ, ಈಗ ಹೇಗಿದೆ ನಿಮ್ಮ ಜೀವನ? ಆಗ ಕಷ್ಟ ಅಂದರೆ ಏನೂ ಗೊತ್ತಿರಲಿಲ್ಲ. ಏನೇ ಬೇಕು ಅಂತ ಅನಿಸಿದ್ರು ಕೈಗೆ ತಂದು ಕೊಟ್ಬಿಡೋರು. ಬಟ್ ಈಗ ಏನೇ ಬೇಕು ಅಂತಿದ್ರು ಕಷ್ಟಪಟ್ಟು ದುಡ್ದು ತಿನ್ನೋ ಇದು ಮೂಮೆಂಟಲ್ಲಿ ಇದ್ದೀವಿ ಅಷ್ಟೇ. ಏನಾಗಿತ್ತು ತಂದೆಯವರಿಗೆ ಮೇಡಮ್? ಹುಷಾರಿಲ್ದಲೇ 7 ಇಯರ್ಸ್ ಆಯಿತು ಅವ್ರು ತೀರೋಗಿ. ಆವಾಗಿಂದ ಪಾಪ ನಮ್ಮಮ್ಮ ಒಬ್ಬರೇ ಸಾಕೊಬಂದು ಓದಿಸ್ಕೊಂಡು ಅವ್ರ ಕಷ್ಟನೇ ನೋಡೋಕ್ಕಾಗದೆ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಳ್ಳೋಣ ಅಂತ ದುಡಿಯೋಕ್ಕೆ ಬಂದು. ಅಂದರೆ ನೀವೇನೇ ದುಡಿದ್ರೂ ಅದು ಅವತ್ತೇನೆ ಅಷ್ಟೇ. ಹೌದು, ಅವತ್ತೇನೆ. ಏನು ಸೇವ್ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋದಕ್ಕಾಗಲ್ಲ. ಅಂದರೆ ಮತ್ತೆ ಹೇಗೆ ನಡೆಯುತ್ತೆ ಲೈಫ್ ಮುಂದೆ? ಹಾಗಾದರೆ ಹೇಗೆ ಒಂದಲ್ಲ ಒಂದು ದಿನ ದೇವ್ರು ಕಂಡುಬಿಡ್ತಾನೆ, ನೋಡ್ತಾನೆ, ನಂಬಿಕೆ ಅನ್ನೋದಿದೆ. ಹಲೋ ಮೇಡಮ್, ನಿಮ್ಮ ಹೆಸರು? ಅನುಪಮ ಅಂತ. ಸ್ವಲ್ಪ ಜ್ವರ ಮಾತಾಡಿ. ಅನುಪಮ ಅಂತ. ಎಷ್ಟು ನಿಮ್ಗೆ ಏಜು? ಈಗ 20. 20. ಮೇಡಮ್, ಈಗಿನ ಕಾಲದಲ್ಲಿ ಎಷ್ಟೋ ಜನ ಆಲ್ಮೋಸ್ಟ್ ಹೇಗೇಗೋ ಎಂಜಾಯ್ ಮಾಡ್ತಾ ಇರ್ತಾರೆ ಹುಡುಗಿರು. ಬಟ್ ನೀವು ಈ ಪೆಟ್ರೋಲ್ ಬಂಕಲ್ಲಿ ವರ್ಕ್ ಮಾಡ್ತಿದ್ದೀರಲ್ಲ, ಹೇಗೆ ಅನ್ನಿಸ್ತಿದೆ ನಿಮ್ಗೆ? ಏನು ಮಾಡೋಣ, ಮಿಡಲ್ ಕ್ಲಾಸ್ ಲೈಫು. ತಂದೆ ಬೇರೆ ಇಲ್ಲ, ನಾವು ದುಡಿದಲೇ ಯಾರೂ ಮಾಡಲ್ಲ. ನಮ್ಮ ಲೈಫ್ನ ನಾವು ಕಟ್ಕೋಬೇಕು, ಇಂಡಿಪೆಂಡೆಂಟಾಗಿ ಬದುಕಬೇಕು ಅಷ್ಟೇ. ಹೇಗಿದೆ ಲೈಫ್ ಹಾಗಾದರೆ? ಹೇಗಿದೆ ಲೈಫು ಅಂದರೆ ಯಾರಿಗೂ ಆಗಲ್ಲ. ಸಂಬಂಧಿಕರಂತೂ ನೋಡೋದು ಇಲ್ಲ. ನಮ್ಮ ಜೀವನನ ನಾವೇ ನೋಡ್ಕೋಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಎಲ್ಲರಿಂದ ದೂರ ಇದ್ದು ನಮ್ಮನ್ನು ನಾವು ನೋಡಿಕೊಂಡು ಬದುಕಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದು ಲೈಫ್ ನಡೀತಾ ಇದೆ. ಹಾಗೆ ಎಲ್ಲರ ಮನೇಲೂ ಗಂಡು ಮಕ್ಕಳು ಒಂದು ಜವಾಬ್ದಾರಿ ತೊಗೊಂಡ್ರೆ, ನೀವು ಈ ನಿಮ್ಮ ಲೈಫಲ್ಲಿ ನಿಮ್ಮ ಮನೇಲಿ ನೀವು ಜವಾಬ್ದಾರಿ ತೊಗೊಂಡಿದ್ದೀರಲ್ಲ, ಹೇಗಿದೆ ಈ ಜವಾಬ್ದಾರಿ? ಒಂಥರ ಚೆನ್ನಾಗಿದೆ. ನನ್ನ ಮೇಲೆ ನನಗೆ ತುಂಬ ನಂಬಿಕೆ ಬಂದಿದೆ. ನಾನು ಎಲ್ಲೇ ಹೋದರೂ ಏನೇ ಮಾಡ್ಬೋದು ಅನ್ನೋ ನಂಬಿಕೆ, ಭರವಸೆ ಎಲ್ಲ ಬಂದಿದೆ. ಯಾವತ್ತೂ ಕಷ್ಟ ಅನಿಸಿಲ್ವಾ ಜೀವನ? ಇಲ್ಲ, ಕಷ್ಟ ಅನಿಸಿಲ್ಲ. ಕಷ್ಟ ಬಂದಾಗಲೇ ಅಲ್ವಾ ಜೀವನ ಏನು ಅಂತ ಗೊತ್ತಾಗೋದು. ಸೊ ಕಷ್ಟ ಅಂತ ಏನೂ ಯಾವಾಗಲೂ ಅನಿಸಿಲ್ಲ. ಈ ಚಿಕ್ಕ ವಯಸ್ಸಿಗೆ ಜವಾಬ್ದಾರಿ ತೊಗೊಂಡಿದ್ದೀರಲ್ಲ, ಯಾರು ನಿಮ್ಮ ಫ್ಯಾಮಿಲಿ ಆಗಲಿ ಯಾರಾದರೂ ಆಗಲಿ ಬ್ಯಾಕ್ ಸಪೋರ್ಟ್ ಯಾರೂ ಮಾಡಲಿಲ್ವಾ? ಇಲ್ಲ, ಯಾರೂ ಮಾಡಿಲ್ಲ. ಯಾರೂ ಬರೋಲ್ಲ. ಯಾವಾಗ ಕಷ್ಟ ಅಂತ ಬರುತ್ತೋ ಎಲ್ಲರೂ ಆಗಿ ದೂರ ಆಗಿಬಿಡ್ತಾರೆ ಹೊರತು ಯಾರೂ ಹತ್ರ ಬರೋಲ್ಲ. ಸೊ ಅದಕ್ಕೆ ನಮ್ಮ ಕಷ್ಟನ ನಾವೇ ತೀರಿಸ್ಕೊಳ್ಳೋಣ, ನಾವೇ ಮಾಡೋಣ ಅಂತ ದುಡಿತಾ ಇದ್ದೀವಿ ಅಷ್ಟೇ. ನಿಮ್ಮ ತಾಯಿಗೆ ಹೇಗೆ ಅನ್ನಿಸ್ತಿದೆ? ಅಂದರೆ ನೀವು ಕೆಲಸಕ್ಕೆ ಕಳಿಸಿ ನೀವು ಅವ್ರನ್ನ ಜವಾಬ್ದಾರಿಯಿಂದ ನೋಡ್ಕೊತಾ ಇದ್ದೀರಲ್ಲ, ಅವ್ರಿಗೆಲ್ಲ ಒಂದು ಕಡೆ ನೋವಾಗಿ ಬೇಜಾರಾಗಿ, ಇಲ್ಲ ನೀವು ಹೋಗಬೇಡಿ ಆರಾಮಾಗಿರಿ ಅಂತ ಯಾವತ್ತೂ ಹೇಳಿಲ್ವಾ? ಹೇಳಿದ್ದಾರೆ ಎಷ್ಟೊಂದು ಸತಿ. ಅವರು ಹತ್ತಿದ್ದಾರೆ, ನೀನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಕಷ್ಟ ಪಡ್ತಾ ಇದೆಯಾ ಅಂತ. ಆದರೆ ಏನು ಮಾಡೋದು, ಪರಿಸ್ಥಿತಿಗಳು ಹಂಗಿವೆ. ಅವರು ಏನೂ ಹೇಳೋದ್ರಲ್ಲೂ ಇಲ್ಲ, ಏನೋ ಮಾಡಲಿ ಬಿಡು ಅಂತ ಬಿಟ್ಟಿದ್ದಾರೆ. ಈಗ ಎಷ್ಟೊಂದು ಈಗಿನ ಜನ್ರೇಷನಲ್ಲಿ ಆಲ್ಮೋಸ್ಟ್ ಎಲ್ಲ ಹುಡುಗಿರು ಅಲ್ಲೋಗಬೇಕು ಇಲ್ಲೋಗಬೇಕು ಎಂಜಾಯ್ ಮಾಡಬೇಕು ಸುತ್ತಬೇಕು ಅಂತ ಹೇಳ್ತಾ ಇರ್ತಾರೆ. ನೀವು ಎಷ್ಟೊಂದು ಜನ ಹುಡುಗಿರನ್ನ ನೋಡಿದಾಗ ನಾನು ಯಾಕೆ ಈಗ ಇರಬಾರ್ದಾಗಿತ್ತು ಅಂತ ಅನಿಸಿಲ್ವಾ? ಅನಿಸಿದೆ, ಬಟ್ ಏನು ಮಾಡೋಣ, ಜೀವನ ಹೆಂಗೆ ನಡೀತಿದೆಯೋ ಹಾಗೆ ನಡಿಬೇಕಲ್ಲ. ಸೊ ಜವಾಬ್ದಾರಿ ಅನ್ನೋ ಭಾರ ತುಂಬ ಇದೆ ನಿಮ್ಗಾಗಾದ್ರೆ? ಈ ಭಾರ ಅನ್ನೋದಕ್ಕಿಂತ ಒಂಚೂರು ಖುಷಿ ಇದೆ. ನಾವು ಅಮ್ಮನ ಕಷ್ಟ ಒಂಚೂರು ಕಮ್ಮಿ ಮಾಡಿದ್ದೀನಿ ಅನ್ನೋ ಖುಷಿ ಇದೆ. ಏನಾಗಿತ್ತು ತಂದೆಯವರಿಗೆ ಮೇಡಮ್? ಹುಷಾರಿಲ್ದಲೇ 7 ಇಯರ್ಸ್ ಆಯಿತು ಅವ್ರು ತೀರೋಗಿ. ಆವಾಗಿಂದ ಪಾಪ ನಮ್ಮಮ್ಮ ಒಬ್ಬರೇ ಸಾಕೊಬಂದು ಓದಿಸ್ಕೊಂಡು ಅವ್ರ ಕಷ್ಟನೇ ನೋಡೋಕ್ಕಾಗದೆ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಳ್ಳೋಣ ಅಂತ ದುಡಿಯೋಕ್ಕೆ ಬಂದು. ತಂದೆ ನೋಡ್ಕೊತಾ ಇದ್ದ ಜೀವನಕ್ಕೂ ಈಗ ನೀವೇ ನಿಮ್ಮ ಮನೆ ಜವಾಬ್ದಾರಿ ತೊಗೊಂಡಿದ್ದೀರಲ್ಲ, ಈಗ ಹೇಗಿದೆ ನಿಮ್ಮ ಜೀವನ? ಆಗ ಕಷ್ಟ ಅಂದರೆ ಏನೂ ಗೊತ್ತಿರಲಿಲ್ಲ. ಏನೇ ಬೇಕು ಅಂತ ಅನಿಸಿದ್ರು ಕೈಗೆ ತಂದು ಕೊಟ್ಬಿಡೋರು. ಬಟ್ ಈಗ ಏನೇ ಬೇಕು ಅಂತಿದ್ರು ಕಷ್ಟಪಟ್ಟು ದುಡ್ದು ತಿನ್ನೋ ಇದು ಮೂಮೆಂಟಲ್ಲಿ ಇದ್ದೀವಿ ಅಷ್ಟೇ. ಅಂದರೆ ನೀವೇನೇ ದುಡಿದ್ರೂ ಅದು ಅವತ್ತೇನೆ ಅಷ್ಟೇ. ಹೌದು, ಅವತ್ತೇನೆ. ಏನು ಸೇವ್ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋದಕ್ಕಾಗಲ್ಲ. ಅಂದರೆ ಮತ್ತೆ ಹೇಗೆ ನಡೆಯುತ್ತೆ ಲೈಫ್ ಮುಂದೆ? ಹಾಗಾದರೆ ಹೇಗೆ ಒಂದಲ್ಲ ಒಂದು ದಿನ ದೇವ್ರು ಕಂಡುಬಿಡ್ತಾನೆ, ನೋಡ್ತಾನೆ, ನಂಬಿಕೆ ಅನ್ನೋದಿದೆ. ನೀವು ಈ ಥರ ವರ್ಕ್ ಮಾಡ್ತಿರೋದ್ರಿಂದ ಎಷ್ಟೋ ಹೆಣ್ಮಕ್ಳುಗಳು ಮಾಡಬೇಕನ್ನೋ ಆಸೆ ಇರುತ್ತೆ, ಬಟ್ ಯಾರೋ ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ತಾರೆ. ಅವರಿಗೆ ನೀವು ಮೋಟಿವೇಟ್ ಆಗಿದ್ದೀರಾ, ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ. ಅಂದರೆ ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ಬೇಕನ್ನೋ ಆಸೆ ಇರುತ್ತೆ. ಕೆಲವೊಂದು ಫ್ಯಾಮಿಲಿಗಳಲ್ಲಿ ಯಾಕೆ ಕೆಲಸಕ್ಕೆ ಕಳಿಸೋದು, ಹಾಗೆ ಹೀಗೆ ಕೆಲಸಕ್ಕೆಲ್ಲ ಕಳಿಸ್ಬೇಡಿ, ಎಂತಕ್ಕೆ ಹೆಣ್ಮಕ್ಳು ಇಷ್ಟೊತ್ತ ಮೇಲೆ ಆಚೆ ಹೋಗಬೇಕು, ದುಡಿಯೋಂಥದ್ದು ಏನಿದೆ ಅಂತ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಹಿಂದೆ ಜವಾಬ್ದಾರಿ ಇರಲ್ಲ, ಮತ್ತು ತಂದೆ ಅವರು ತಮ್ಮ ಬ್ರದರ್ಸ್ ಎಲ್ಲ ನೋಡ್ಕೊತಾ ಇರ್ತಾರೆ. ಬಟ್ ಯಾರು ಇಲ್ಲದವ್ರಿಗೆ ಹೋಗಬೇಕು ಅನ್ನೋಕ್ಕೆ ಒಂದು ಧೈರ್ಯ ತುಂಬ್ತೀರಾ ಅಂದರೆ ಯಾವ ಥರ? ಯಾವತ್ತೂ ನಾವು ಹಿಂಗೆ ಜರಿಬಾರ್ದು. ಯಾವುದೇ ಕೆಲಸ ಆದರೂ ಏನೇ ಆದರೂ ನಾವು ಒಬ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ ಅಂತ ಯಾರೂ ಹೇಳ್ಬಾರ್ದು. ನಾವು ಇಂಡಿಪೆಂಡೆಂಟಾಗಿರಬೇಕು. ನಮಗೆ ಗರ್ಲ್ಸ್ ಅಂತ ತುಳಿಯೋರು ತುಂಬ ಜನ ಇರ್ತಾರಲ್ವ, ಅಂಥವ್ರ ಮುಂದೆ ಎದ್ದುಬಿಟ್ಟು ನಾವು ತೋರಿಸ್ಬೇಕು ನಾವೇನು, ನಮ್ಮ ಪವರ್ ಏನು ಅಂತ. ಎಲ್ಲೋ ಒಂದು ಕಡೆ ನಾನು ಕಾಲೇಜ್ಗೆ ಹೋಗಬೇಕು, ಇನ್ನೂ ಎಜುಕೇಷನ್ ಕಂಟಿನ್ಯೂ ಮಾಡಬೇಕಿತ್ತು, ಎಜುಕೇಷನಿಂದ ಏನಾದರೂ ಮಾಡಬೇಕಿತ್ತು ಅಂತ ಯಾವತ್ತೂ ಅನಿಸ್ಲಿಲ್ಲ ನಿಮಗೆ? ತುಂಬ ಅನಿಸಿದೆ, ಆದರೆ ಮನೆ ಪರಿಸ್ಥಿತಿಗಳಿಗೆ ಕಟ್ಟಿಬಿದ್ದು ಬಂದಿದ್ದೀವಿ ಅಷ್ಟೇ. ಈಗಲೂ ಯಾರಾದರೂ ನಿಮಗೆ ಎಜುಕೇಷನ್ಗೆ ಯಾರಾದ್ರು ಸಪೋರ್ಟ್ ಮಾಡ್ತೀನಿ ಅಂತಂದರೆ ಅದನ್ನು ಎಕ್ಸೆಪ್ಟ್ ಮಾಡ್ತೀರಾ? ಎಕ್ಸೆಪ್ಟ್ ಮಾಡ್ತೀನಿ. ಯಾರಾದರೂ ನಿಮಗೆ ಬೆಂತಟ್ಟಿ ಸಹಾಯ ಮಾಡ್ತೀನಿ ಅಂತಂದರೆ ಅದನ್ನು ಓಕೆ ಮಾಡ್ಕೊಂಡು ನೀವು ಎಜುಕೇಷನ್ ಮೇಲೆ ಗಮನ ತೋರಿಸ್ತೀರಾ? ಈಗಲೂ ಓದೋದಕ್ಕೆ ನಿಮ್ಗೆ ಇಷ್ಟನಾ? ಇಂಟ್ರೆಸ್ಟ್ ಇದೆ, ಬಟ್
ಯಾವ ಥರ ನಿಮ್ಮ ಫ್ಯಾಮಿಲಿ ಜವಾಬ್ದಾರಿನ ಕಳಿಬೋದು ಅಂದರೆ ಒಂದು ಇಷ್ಟು ಅಮೌಂಟ್ ಅಂದರೆ ಇಷ್ಟು ಜವಾಬ್ದಾರಿ ಇದ್ದರೆ ಇಷ್ಟು ಸಾಲ ಇದೆ ಇಷ್ಟು ತೀರಿಸ್ಕೋಬೇಕು ಅನ್ನೋದಾದರೆ ಎಷ್ಟಿದೆ ಮೇಡಮ್? ಸಾಲ ಅಂತ ಜಾಸ್ತಿ ಏನಿಲ್ಲ, ಬಟ್ EMIಗಳಿವೆ, ಅವನ್ನ ತೀರಿದ್ರೆ ನಾವು ಒಂದು ಮಟ್ಟಿಗೆ ಬರ್ಬೋದು ಅಷ್ಟೇ. ಅಂದರೆ ಇದೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ತಂದೆ ಅನ್ನೋರು ಏನಾದರೂ ಒಂದು ಮಾಡಬೇಕಿತ್ತು ಅಂತ ಅನಿಸಿದ್ಯಾ? ಮಾಡಬೇಕಿತ್ತು ಅಂತ ಅನಿಸಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅವರು ಅವ್ರ ಲೈಫ್ನ ಹಂಗೆ ಮುಂದುವರ್ಸ್ಕೊಂಡು ಹೋದರು. ಬಟ್ ನಮ್ಗೆ ಆ ಥರ ಸಿಚುವೇಶನ್ ಬರಬಾರ್ದು ಅನ್ನೋ ಕಾರಣಕ್ಕೆ ಈಗ ಇಲ್ಲಿ ಬಂದು ಕೆಲಸ ಮಾಡ್ತಾ ಇರೋದು. ನೀವು ನಿಮ್ಮ ತಂದೆನ ಎಷ್ಟು ಮಿಸ್ ಮಾಡ್ಕೊತೀರಾ? ತುಂಬ ಹೇಗಿತ್ತು ಮೇಡಮ್ ಅವ್ರ ಜೊತೆ ಒಡನಾಟ ನಿಮಗೆ? ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೆನೆಸ್ಕೊಂಡ್ರೆ ಈಗಲೂ ಅವರಿಲ್ಲ ಅಂತ ನೆನೆಸ್ಕೊಂಡ್ರೆ ಈಗಲೂ ಬೇಜಾರಾಗುತ್ತೆ. ಅದು ಸತ್ಯ ಅದೇ ಅಲ್ವ.